ಬಳಿ ಬಳಿ ರೇಯಲ ಸಾರದೆ ಎನ್ನ ಪಾಪ ಪರಿಹಾರಕ್ಕೆ ರೇವನಂದಿಗೆ ತಳಿ ಸ್ನಾನವ ಮಾಡಿ ಪರಮೇಶ್ವರ ಪೂಜೆ ಮಾಡುವ ಕಾರಣ ಜಾಗ್ರತೆಯಿಂದ ಎನ್ನ ಸ್ನಾನಕರ ಸಾರದೆ ಅದು ಜಾಗ್ರತೆ. ಪತಿಯ ಪಾದ ಪೂಜೆಗೆ ನಾನು ನೀರು ತೆಗೆದುಕೊಂಡು ಹೋಗಲು ನದಿಗೆ ಬಂದೆನು. ಅಯ್ಯೋ, ಯಾರೋ ಇಲ್ಲಿ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರವರು. ಯಾರದು? ಯಾರಿರವರು ಇಲ್ಲಿ? ಈ ಬಂಗಾರದ ಗಂಟು ಯಾರದು? ಆಯೇ ಪರಮಘಾತಕಳ ಮಾಶ್ಮತಿ ನಗರದ ರಾಜನ ಸತಿಯಾದ ಬೆಳಬಾಳುವ ಚಿನ್ನದ ಆಭರಣ ಕಳ್ಳತನ ಮಾಡಲು ಬಂದಿರುವೆ ನಾರಿ ಚೋರಿ. ಕಾರ್ತವೀರಾರ್ಜುನ, ರೇಣುಕಾ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಚೋರತನದ ನಿಂದೆ ಹೊರಿಬೆಯ, ಚೋರತನದ ನಿಂದೆ ಹೊರಿಬೆಯ, ಕಾರ್ತವೀರ ನೀರೇಳುಕೆಯ, ಕಾರ್ತವೀರ ನೀರೇಳುಕೆಯ, ಚೋರತನದ ನಿಂದೆ. ಈ ಆಭರಣ ನೋಡಿದ ಕಾರಣ, ಈ ಆಭರಣ, ಈ ಆಭರಣ, ಈ ಆಭರಣ, ಈ ಆಭರಣ ನೋಡಿದ ಕಾರಣ ಮಾಡಿದಂತಾಯಿದ ನಾಮಹರಣ, ಮಾಡಿದಂತಾಯಿದ ನಾಮಹರಣ. ಮಾರದು ಎಂದಿಗೂ ಎನ್ನಳು ದುರ್ಗುಣ, ಮಾರದು ಎಂದಿಗೂ ಎನ್ನಳು ದುರ್ಗುಣ. ಚೋರತನದ ನಿಂದೆ ಹೊರಿಬೆಯ, ಚೋರತನದ ನಿಂದೆ, ಚೋರತನದ ನಿಂದೆ, ಚೋರತನದ ನಿಂದೆ. ಕಾರ್ತವೀರಾರ್ಜುನ, ರೇಣುಕಾ ಕಳುವ ಮಾಡಲು ಬಂದಿರವಳೆಂದು ನೀನು ತಿಳಿದುಕೊಂಡಿರುವಿಯಾ? ಹೌದು ರೇಣುಕಾ. ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಬಂಗಾರದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು. ಖಂಡಿತರೆ ನಾನು ಏನು ಮಾಡುವ ರೇಣುಕಾ? ಈ ಚಿನ್ನದ ಆಸ್ತಿ ನನಗೆ ಬೇಕಾಗಿಲ್ಲ. ಕಳವಿನ ಅಪರಾಧವನ್ನು ಹೋರಿಸಬೇಡ ಕಂಡಿಯ ಕಾರ್ತವೀರಾರ್ಜುನ. ಆಯೇ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಳೆ ಬಾಳುವ ಚಿನ್ನದ ಆಭರಣವನ್ನು ಕಂಡಿರುವಾಗ ನಿನ್ನ ಕುಟಿಲ ಬಿದ್ದಿಗೆ ಬೆಂಕಿ ಹಚ್ಚಲಿ. ಇಲ್ಲಿಂದ ಹೊರಟು ಹೋಗ ನಾರಿ, ಇಡೀ ನಿನ್ನ ಮುಂದಿನ ದಾರಿ. ರೇಣುಕಾ, ಶಿವ ಶಿವ, ಈಗ ನಾನೇನು ಮಾಡಲಿ? ಎನ್ನ ಪತಿಯು ರೇಣುಕಾ 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 ಎಂದು 3 ಬಾರಿ ಕರೆಯುವುದರೊಳಗಾಗಿ ನಾನು ನೀರು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಈ ಮಧ್ಯದಲ್ಲಿ ಏನೋ ಅಪಶಕನೂ ನಡೆಯಿತು. ನಾನೇನು ಮಾಡಲಿ? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು? ರೇಣುಕಾ, ಪ್ರತಿದಿನವೂ ತರುತ್ತಿದ್ದ ಮರುಳಿನ ಕೊಡದಲ್ಲಿದ್ದ ಜಲವು ಈಗ ತಗೋಯ್ತು. ನಿನ್ನ ಕಾಮದ ಬುದ್ಧಿ ಅರಿಯದ ಕ್ಷರಿ ಛೀ ದುರಾತ್ಮಳೆ, ಕಾಲಿಕ್ಕದರಿ ಎನ್ನಾಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗ ತಗೋಯಿತು. ನೀನು ಪತಿವ್ರತೆಯೇ? ಈ ಪತಿಗೆ ತಕ್ಕ ಸತಿಯೇ? ಸುಖದ ಸುತ್ಪತ್ತಿಯಲ್ಲಿ ತುಪ್ಪದಲೆ ತುತ್ತೆತ್ತಿ, ಸುಖದ ಸುತ್ಪತ್ತಿಯಲ್ಲಿ ತುಪ್ಪದಲೆ ತುತ್ತೆತ್ತೆ ಹೊಟ್ಟೆ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆ ಸತಿ ಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ನನ್ನ
ನನ್ನ ಪಾದ ಮುಟ್ಟಲಕ್ಕೆ ನೀರು ಅರ್ಹತಳಲ್ಲ. ಇನ್ನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಮಾತಾಡದಿರು ಮೂರ್ಖಳೇ, ಬೇಡ ಎನ್ನ ಕೊಡರಗಳೇ. ಸ್ವಾಮಿ, ಅಣುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ನೀರ ತರಲು ಹೋಗಿದ್ದೇನೋ ನಿಜ, ಆದರೆ ಮಧ್ಯದಲ್ಲಿ ಏನೋ ಅಪಶಕನವಾಯಿತು ಸ್ವಾಮಿ. ಸ್ವಾಮಿ 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 ಎಂದು ಬಂಡರ ಮಾತ್ರ ನನ್ನ ಮನ ಕರಗಿಸುವಯ? ಏ ಮೂರ್ಖರೇ, ಹೇಳುವನೆ ಚೆನ್ನಾಗಿ ಕೇಳು. ಘನತೆ ಗೌರವ ಇಲ್ಲದವಳು ಏ ಅದಮಳೆ ಕೊಟ್ಟ ಮಾತಿಗೆ ಕೊಟ್ಟ ಮಾತಿಗೆ ತಪ್ಪಿದವಳು ಕ್ಷಣಿಕ ಸುಖಕ್ಕಾಗಿ ಕ್ಷಣಿಕ ಸುಖಕ್ಕಾಗಿ ಮನಸೋತವಳೆ ಭವಬಂಧನಕ್ಕೆ ಭವಬಂಧನಕ್ಕೆ ಸಿಲುಕಿದವಳು. ಘನತೆ ಗೌರವ ಇಲ್ಲದವಳು ನೀನು, ನಡೆ ನುಡಿ ನಾನು ಘನತೆ ಗೌರವ ಮತೀರಳೆ ಕ್ಷಣಿಕ ಸುಖಕ್ಕಾಗಿ ಮನಸೋತು. ಏ ಅದಮಳೆ, ಕ್ಷಣಿಕ ಸುಖಕ್ಕಾಗಿ ಮನಸೋತು ಸಾಕ್ಷಿ ಧರ್ಮವನ್ನೇ ಮೀರಿ ನಡೆದೆಯಾ? ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ನಂಟಿಸಿಕೊಂಡೆ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ, ಏ ಅದಮಳೆ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನು ಅನುಭೋಗಿಸಿ ಜ್ಞಾನಿಯಾದ ಯೋಗಿವರನ ಕೈ ಪಿಡಿದು ಸಾಧ್ವಿ ಶಿರೋಮಣಿ ಎಂದೆನಿಸಿ ಮೂರು ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನ ಕನಕದ ಮೇಲೆ ಅತಿಮೋಹವೇ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು, ಏ ಅದ ಮೇಲೆ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾಗಿದೆಯ ಮೂರ್ಖಳೇ. ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಾಯಿತು ಎಂದುಕೊಂಡೆಯ ಸ್ವಾಮಿ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನು ಮಾಡದ ಹೆಣ್ಣೆ ಇಂಥ ಶಿಕ್ಷೆ ಕೊಡೇಕೆ ನನಗಿಂಥ ಶಿಕ್ಷೆ ಕೊಡೇಕೆ ನನಗಿಂಥ ಶಿಕ್ಷೆ. ಸಕಲ ಐಶ್ವರ್ಯವನ್ನು ತೊರೆದೆನು ನಾನು
ಇಂಥ ಶಿಕ್ಷೆ ಕೊಡುವಿರೇಕೆ ಬಾಳಲಿ ನೊಂದೆ ನಾನಿನ್ನು ಬಾಳಲಿ ನೊಂದೆ ನಾನಿನ್ನು ಬಾಳಲಿ ನೊಂದೆ ನಾ. ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮಹಿಳೆಗೆ ಆಯಿತು ಎಂದುಕೊಂಡೆಯ. ಏನು ಬಣ್ಣದ ಮಾತುಗಳನ್ನು ಆಡುವೆಯ ಸ್ವಾಮಿ, ನೋಡಿದ ಮಾತ್ರಕ್ಕೆ ಮನ ಮೈಲಿಗೆ ಆಗುವುದಿಲ್ಲವೆಂದರೆ ಕೊಟ್ಟ ಮಾತಿಗೆ ನಡೆದುಕೊಳ್ಳಬೇಕಾಗಿತ್ತಲೇ ಮೂರ್ಖೆ. ತವರು ಮನೆಯಲ್ಲಿ ಸಕಲ ಐಶ್ವರ್ಯವನ್ನು ಬಿಟ್ಟು ಎಂದು ನಿಮ್ಮ ಕೈ ಹಿಡಿದು ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮವನ್ನು ಸೇರಿ ನಿಮ್ಮ ಸತಿಯಾಗಿ ಬಾಳುತ್ತಿರುವ ಈ ರೇಣುಕ ಮೇಲೆ ನಿಮಗೆ ಅನುಮಾನವೇ? ಸ್ವಾಮಿ, 3 ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೌವನ ಬರಬಹುದು ಎಂದು ನೀನು ತಿಳಿದುಕೊಂಡಿರುವೆಯಾ? ಇಲ್ಲ ಸ್ವಾಮಿ, ಇಲ್ಲ. ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ಎನ್ನ ಅಪರಾಧ. ಏ ಮೂರ್ಖಳೆ, ಶಿಕ್ಷೆ ನಿನಗೆ ಶಿಕ್ಷೆ. ಈ ಮಾತು ಕೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಮನದ ಆಸೆ ನಿರಾಸೆ ಮಾಡದೆ ಏ ಮಾತು ಬಿಟ್ಟು ಬರೋ ಕಣ. ಏ ಮೂರ್ಖಳೆ, ಸ್ವಾಮಿ, ಅನುಸೂಯೆ ಅಂತ ಪತಿವ್ರತೆ ಆದರೂ ಅಹಲ್ಯ ಅಂತ ವಿವೇಕಿನಾದೆಯ ನೀಚರೇ. ನಿಮ್ಮನ್ನು ಆಗಲಿ ನಾನೆಲ್ಲಿ ಹೋಗಲಿ ಈ ನಿಮ್ಮ ಆಶ್ರಯಲಿ ಆಶ್ರಮದ ವಾಸಿಗಳು ಅನುಸೂಯ ಆರಂಧತೆಯ ಅವರಂತೆ ಬಾಳಿದ ಹಿರೇನು. ಅವರಂತೆ ಬಾಳಿದ ಹಿರೇಣುಗೆಯೋ ಬಾಳಲ್ಲಿ ನೊಂದಿರುವೆ ನಾ ಬಾಳಲ್ಲಿ ನೊಂದಿರುವೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲಿಗೆ ಹೋಗಬೇಕು ಸ್ವಾಮಿ? ಸ್ವಾಮಿ, ಅದಮಳೆ ಅನುಸೂಯ ಅರುಂಧತಿಯೇ ಪತಿಯೇ ದೈವವೆಂದು ಬಾಳಿ ಬದುಕಲಿಲ್ಲವೇ? ಅದರಂತೆ ಈ ರೇಣುಕಾ ಬಾಳಿ ಬದುಕುತ್ತಿರುವಳು. ಸ್ವಾಮಿ, ಕೈ ಹಿಡಿದ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿ ಮಾತನಾಡಬಲ್ಲರು? ಸ್ವಾಮಿ, ಈಗೋ ನಿಮ್ಮ ಪಾದವನ್ನು ಹಿಡಿದುಕೊಳ್ಳುವೆನು. ಎನ್ನ ಅಪರಾಧ. ಛೀ ಮೂರ್ಖಳೆ, ದೂರ ನಿಂತು ಮಾತನಾಡು. ಎನ್ನ ಪಾದಗಳ ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಎನ್ನ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ವಿವೇಕಿಗೆ ಈ ಕೆಳಮಟ್ಟಕ್ಕೆ ಉಂಟು. ರೇಣುಕಾ, ನಿನ್ನನ್ನು ಸತಿಯಳೆಂದು ಮನ್ನಿಸಲಾರ ಈ ಮುನಿಕುಲ ತಿಲಕ. ಆಹೋ ಮಾತೆ, ಪರಮ ಪುನೀತೆ ರೇಣುಕ ರಾಜನ ಸುತೆ, ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವಾಗಿ ಪಡೆದುಕೊಂಡು ಬಂದನು. ರಾಮ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು ಪುತ್ರ? ಮನದ ವ್ಯತೆ ಕಂದ, ಕಾರಣವೇನು ತಿಳಿಸಮ್ಮ. ಏತಕ್ಕಾಗಿ ಕಣ್ಣೀರನ್ನು ಇಡುತ್ತಿರುವೆ ಮಾತೆ ಎಂದು ಕೇಳಿದೆಯಾ? ಈ ಮಾತು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳು. ಆತನೇ ನಿನಗೆ ಉತ್ತರ ನೀಡುವನು ಕಂದ. ಇತ್ತ ನೋಡ್ರಪ್ಪ,
ಆವೋ ಜನಕ ಬಾಲಕ ಪ್ರಳಯ ರುದ್ರನಂತೆ ನೀವು ಕೋಪವನ್ನು ತಾಳಿರಲು ಕಾರಣವೇನು? ನಿನಗೆ ಎದುರಾದ ಅಧಮರು ಯಾರು ಎನ್ನ ಮುಂದೆ ಹೇಳು. ಎನ್ನ ಪರಶುವಿನಿಂದ ಬಳಿರಿ. ಅವರ ಶಿರವನ್ನು ತರದ ಗಳಿಸಬಿಡುವನ ಪಿತನೇ. ಆಜ್ಞೆಯಂ ಕೊಡು ಬೇಗನೆ. ರಾಮ ಅಪ್ಪಯ್ಯ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢತರವಾದ ಮನಸ್ಸಿರಬೇಕು. ಗಂಡೆದೆಯ ಗಂಡುಗಲಿ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅನುಮಾನವೇ ತಂದೆ? ಗಂಡದೆಯ ಗಂಡುಗಲಿ ರಾಮ, ಹಾಗಾದ್ರೆ ಪ್ರತಿಜ್ಞೆ ಮಾಡುವೆಯಾ? ತಂದೆಯ ಮಾತು ಮೀರುವುದಿಲ್ಲವೆಂದು. ಆಹೋ ಜನಕ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ನನಗೆ ಪರಶುವನ್ನು ಕೊಟ್ಟು ಕಳುಹಿಸಿದ ಆ ಪರಶುವನ ಸಾಕ್ಷಿ. ನಿನ್ನ ಆಜ್ಞೆಯಂ ನೆರವೇರಿಸುವೆನೆಂದು ಪ್ರತಿಜ್ಞೆಯಂ ಮಾಡುವೆನು ತಂದೆ. ಹೇಳನ್ನ ಮುಂದೆ. ಹಾಗಾದರೆ ಈ ಕ್ಷಣವೇ ಹೊರಗಡೆ ಬಿಡು ನಿನ್ನ ಎತ್ತ ತಾಯಿಯ ದಿನವ. ಅಯ್ಯೋ ಶಿವ ಶಿವ, ಇದು ಏನು ದುರ್ಭವ. ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯ್ತು ರಾಮ? ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶ ಮಹೇಶ, ಎಂತ ಅಗ್ನಿ ಪರೀಕ್ಷೆ ಇದು. ನಾನೆಂತ ಪ್ರತಿಜ್ಞೆಯನ್ನು ಮಾಡಿದೆ ದೇವ ಪರಮೇಶ್ವರ. ನೀನು ಪರಶು ನನಗೆ ತಂದೊಪ್ಪಿಸುವ ಮೊದಲ ಬಲಿಯಾಗಿ ನಿನ್ನ ಮಾತೆಯ ಶಿರ ತೆರೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದಯ. ಅಹೋ ತಾಯಿಯೇ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಮಗನು ತೆರೆಯುವುದು ಎಣ್ಣಾದ ನಿನ್ನ ಮನಕ್ಕೊಪ್ಪಿತೆ. ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಿಲೊಂದು ನನ್ನ ಶಿರಕ್ಕೆ ಬಡಿದು ನನ್ನನ್ನೇಗೆ ಸಾಯಿಸಲಿಲ್ಲ. ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚಿಸಿ ವಚನ ಕೊಡು ಅಂದಿಯಲ್ಲ. ಆ ಅಮರವಾಣಿಯದು ಸತ್ಯವಾಯಿತು. ಎನ್ನ ಕರಕ್ಕೆ ನೀವು ಕೊಟ್ಟ ತ್ರಿಶೂಲವು ನಮ್ಮ ವಂಶಕ್ಕೆ ಮೂಲವಾಯಿತು. ಪಡೆದ ಮಾತೆಯ ಶಿರವನ್ನು ತೆರೆಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಸಾಕಿ ಸಲವಿದ ಮಾತೆಯ ಕತ್ತು ಕತ್ತರಿಸುವ ಮಗನು ಹುಟ್ಟಿರುವನೇ. ಅಯ್ಯೋ ಅಯ್ಯೋ, ಈ ಜಗದಲ್ಲಿ ಮಾತೃದೇವೋಭವ ಎಂದು ವೇದ ಪುರಾಣಗಳೇ ಸಾರುತ್ಯವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಯ ಬೆಲೆ ಹೆಚ್ಚು. ಹೊತ್ತ ಭೂಮಿ ಎತ್ತ ತಾಯಿ ಒಂದೇ. ಅಹೋ ಮಾತೆ ಮಗನೇ, ಎನ್ನ ಪರಶುವಿನಿಂದ ನಿನ್ನ ರುಂಡವಂ ನಾನು ಖಂಡಿಸಬಹುದೇ? ಮಾತೆ ಸಹಿಸಲಾರೆ ಎನ್ನವೆತೆ. ಇದಂತ ದುರಂತ ಘಟನೆ ಬಂದಂತಾಯಿತು. ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ, ನನಗೆ ನೀನೇ ಹೇಳು ಧೈರ್ಯ. ರಾಮ, ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದ ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ. ಹಾಗೆಲ್ಲ ಮಾತನಾಡಬಾರದು ಅಮ್ಮಯ್ಯ. ನನ್ನ ಹಣೆ ಬರಹವೇ ಹೀಗಿರುವುದಲ್ಲ ಕಂದ. ಹಾಗೆಲ್ಲ ಅನ್ನಮಾರದು ಜನನಿ. ಮಗನೇ, ಅಮ್ಮಯ್ಯ, ಅನ್ಯಾಯವೇ ತುಂಬಿದ ಈ ಜಗದಲ್ಲಿ ನ್ಯಾಯ ಎಲ್ಲಿದೆ ರಾಮ? ಹೌದು ಮಾತೆ. ಕಂದ, ಅಮ್ಮಯ್ಯ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ಕಂದ, ಅಮ್ಮಯ್ಯ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ.
ತಾಯಿಗೆ ಕೊಟ್ಟ ಮಾತೇನಂತೆ ಹರನನ್ನು ಒಲಿಸಿದ ನಾನೆಂದು. ತಂದೆಗೆ ಕೊಟ್ಟ ಮಾತನ್ನು ನಡೆಸುವ, ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನಾಗೋ ರಾಮ ಪರಶುರಾಮನಾಗೋ. ರಾಮ ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ. ಕಂದ ಜನನಿ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿರುವೆಯಲ್ಲ ಕಂದ. ಹೌದು ಮಾತೆ. ಕಂದ ಅಮ್ಮಯ್ಯ, ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕಲ್ಲವೇ ಕಂದ? ಹಾಗೆಲ್ಲ ಮಾತನಾಡಬಾರದು ಮಾತೆ. ಬಂದಿದ್ದು ಬರಲಿ, ಭಗವಂತನ ದಯ ಹೊಂದಿರಲಿ ಎನ್ನುವುದೇ ನಮಗೆ ಉಳಿದಿರುವ ದಾರಿ. ಈಗ ತಂದೆಗೆ ಕೊಟ್ಟ ಮಾತನ್ನು ನೀನು ನಡೆಸಲೇಬೇಕಲ್ಲವೇ? ಹೌದು ಮಾತೆ. ರಾಮ, ಅಮ್ಮಯ್ಯ, ಈ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ, ಈ ನಿನ್ನ ಹೆತ್ತ ತಾಯಿ ಚರಿತ್ರೆ ಭಕ್ತರಿಗೆ ತಿಳಿಯಬೇಕಾದರೆ ಕಂದ, ಅಮ್ಮಯ್ಯ, ತಂದೆ ಕೊಟ್ಟ ಮಾತನ್ನು ನಡೆಸು, ಹಾರಿಸು ನಿನ್ನ ಹೆತ್ತ ತಾಯಿಯ ರುಂಡವನ್ನು. ತಳವೇಕ ಪರಶುರಾಮ, ಕಂದಗೆ ಕೊಟ್ಟ ವಚನ ಪಾಲಿಸು. ನಿನ್ನ ಇಷ್ಟದಂತಾಗಲಿ ಮಾತೆ. ಫೋಟೋಗ್ರಾಫರ್ ಕಳ್ಸ್ರ? ಫೋಟೋಗ್ರಾಫರ್. ಆಹೋ ತಂದೆ, ನಿನ್ನ ಆಜ್ಞೆಯಂ ನೆರವೇರಿಸಿ ನಾ ಬಂದೆ. ರಾಮ, ಅಪ್ಪಯ್ಯ, ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ. ಬೇಡು ಮಗನೇ, ನಿನಗೆ ಯಾವ ವರ ಬೇಕು? ನನಗೆ ತೃಪ್ತಿಯಾಯಿತೆ ಪಿತನೇ. ತನಯನೇ, ಕೇಳು ನಿನ್ನ ಮನದಿಚ್ಛೆಯನ್ನು ಬೇಗನೆ. ಹಾಗಾದರೆ ಪ್ರತಿಜ್ಞೆ ಮಾಡುವಿರಾ? ನಾನು ಕೇಳಿದವರ ಕೊಡುವೆನೆಂದು. ರಾಮ, ಜನಕ, ಕೊಟ್ಟ ಮಾತು ಎಂದು ತಪ್ಪಿಲ್ಲ, ತಪ್ಪುವಲ್ಲ ಈ ಮುನಿಕುಲ ತಿಲಕ ಜಮದಾಗಿನಿ. ಆಹೋ ಜನಕ, ಬಾಲಕ, ಮೊದಲು ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ಕೋದಾಗ್ನಿಗೆ ತತ್ಕೈಸಿದ ಎನ್ನ ಅಣ್ಣ ತಮ್ಮಂದಿರಂ ಪುನಃ ಜೀವದಿಂದ ಎಬ್ಬಿಸಬೇಕು. ಮೂರನೆಯವರವಾಗಿ ನೀವು ನಿಮ್ಮ ಕೋದಾಗ್ನಿಯಂಬಿಟ್ಟು ಶಾಂತ ಚಿತ್ತರಾಗಿರಬೇಕು ಪಿತನೇ. ನಡೆಸಿಕೊಡು ಎನ್ನ ವರಗಳಂ ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ಜನಕ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ಮಧುರವಾದ ಕಂಠದಿಂದ ನಿನ್ನ ತಾಯಿಯನ್ನು ಅಮ್ಮ ಎಂದು ಕರಿ ಎದ್ದು ಬರುವಳು. ಅಮ್ಮ ಮಾತೆ, ಎನ್ನ ಜನ್ಮದಾತೆ, ಪಿತನ ತಪಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡು ಮಾತೆ, ಪರಮ ಪತಿವ್ರತೆ. ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತನ್ನು ನಡೆಸಿದೆ. ಹೌದು ಮಾತೆ. ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ, ಮುತ್ತೈದೆತನವನ್ನು ಕರುಣಿಸಿದೆ. ಈ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ, ಸತಿ ರೇಣುಕಾ, ನಾನು ಸದಾ ಮುತ್ತೈದೆ ಆಗಿರಲೆಂದು ಆಶೀರ್ವಾದ. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲವಿರಲಿ ನಿನಗೆ ಸರ್ವ ಸುಖ. ಆಹೋ ಅಪ್ಪಯ್ಯ, ಎತ್ತಮ್ಮಳಾದ ರೇಣುಕಾದೇವಿ, ಮಗನೇ, ನಿಮ್ಮಲ್ಲಿ ಈ ನಿಮ್ಮ ಮಗನ ವಿಜ್ಞಾಪನೆ ಏನೆಂದರೆ, ಪೀತನಾಜ್ಞೆಗಾಗಿ ಚ್ಯುತಿ ಬಾರದ ತಾಯಿಯಂ ಕೊಂದ ಪಾಪದ ಪ್ರಾಯ ಚಿತ್ತಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರುವೆ. ಆದ ಕಾರಣ ನನಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿರಿ ಜನನಿ ಜನಕರೇ ದೇವತಾ. ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವಾತ್ರ.
ಸನ್ಯಾಸಿಗೆ ಈ ಕ್ಷತ್ರಿಯ ಎಂಬ ಅಧಮರೇ, ಈಗ ನಿನ್ನಲ್ಲಿರುವ ಕಾಮಧೇನು ಎನಗೆ ಕೊಡುವೆಯ ಇಲ್ಲವೇ ಎನ್ನೊಡನೆ ಸಮರ ಮಾಡುವೆಯ ಮುನಿಪ? ಈಗ ತೋರಿಸಿ ನಿನ್ನ ಈ ಸಹಸ್ರ ಭವನಲ್ಲಿ ನಿನ್ನ ಪ್ರತಾಪ. ಈ ಭ್ರಷ್ಟ ಬಂಡ ಅಧಮನೆಂಬ ದುಷ್ಟ, ನಿನ್ನ ಬಾಯಿಯಿಂದ ಒಂದಕ್ಷರ ಹೊರಡುವಷ್ಟರಲ್ಲಿ ನನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಿ ಕಳಿಸುತ್ತಿದೆ. ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಗ್ನಿ ಬಿಟ್ಟು ಈಗ ಶಾಂತ ರೂಪದಿಂದಿರುವೆ. ಇಂಥ ಸಮಯದಲ್ಲಿ ನೀನು ಬಂದು ಡಮ್ಮಮ್ಮ ಕೊಚ್ಚಿಕೊಳ್ಳದೆ ಸುಮ್ಮನಿಂದ ಕೆನಡಿ ಮೂರ್ಖ ಕಾರ್ತವೀರನೇ, ತೆರಳು ನಿನ್ನ ಪಟ್ಟಣಕ್ಕೆ ಬೇಗನೆ. ಎಲೆ ಜಮದಗ್ನಿ ಎಂಬ ಮುನಿವರನೇ, ಕ್ಷತ್ರಿಯ ಎಂಬ ಅಧಮರೇ, ಬಿಡ ನಿನ್ನ ಚಂಬದ ಮಾತುಗಳನ್ನು ಬೇಗನೆ. ಅದಿದ್ದರೆ ಮಾಡುವುದೇನಿದೆ ಅಧಮ? ಆ ಕಾಮಧೇನು ಬಾರಲಿದ್ದರೆ ನಿನ್ನ ಶಿರ ಅರಗಡೆದ ಕಾಮಧೇನು ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು ಒಯ್ಯಲಿದ್ದರೆ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನಿಧಾನಗಳೇ ಬರ ಸನ್ಯಾಸಿಗೆ. ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲೇ ಅಧಮ. ಬಳಿ ಬಳಿ ಸಾರಥಿ ಜಮದಗ್ನಿ ಎಂಬ ಬಡ ಸನ್ಯಾಸಿನ ಶಿರ ಅರಗಡೆಯನ್ನು ನೋಡಿದೆಯಾ ಸಾರಥಿ? ನಮ್ಮ ಪಟ್ಟಣಕ್ಕೆ ರಥ ಹೋಗ್ಬಿಡ ಜಾಗ್ರತೆ. ರಾಮ ಪರಶುರಾಮ ಮಗನೇ ಕಂದ ಎಲ್ಲಿರುವೆ? ಬೇಗನೆ ಬಾ ಪುತ್ರ. ಓ ಮಾತೆ, ಅಷ್ಟು ದುಃಖದಿಂದ ಎನ್ನಂ ಕೂಗಿದ ಕಾರಣವೇನು? ನಮ್ಮ ಆಶ್ರಮಕ್ಕೆ ಮತ್ಯಾವ ಕುಂದು ಬಂದು ತೆಗೆದ ಜಾಗೃತಿಯಿಂದ ತಿಳಿಸು ಜನನಿ, ತಡ ಮಾಡಲು ತಿಳಿಸು ಬೇಗನೆ. ಕಂದ ಅಮ್ಮಯ್ಯ, ನಾನೇ ಎಂದ ಅಹಂಕಾರದಿಂದ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರ ಅರ್ಜುನನು ನಿನ್ನ ಹೆತ್ತಪ್ಪನ ರುಂಡವನ್ನೇ ತೆಗೆದಿರುವನ ಪುತ್ರ ಕೋಮಲ ಗಾತ್ರ. ಅಮ್ಮ ತಾಯಿ ರೇಣುಕಾ, ಕಂದ ಎನ್ನ ತಂದೆಯ ಕತ್ತು ಕತ್ತರಿಸಿರುವನ ಆ ಕಾರ್ತವೀರ ನಮ್ಮ ಮೂರ್ಖ. ಹೌದು ಮಗನೇ. ಈಗೋ ಎನಗೆ ಅಪ್ಪಣೆಯಂ ಕೊಡು. ಆ ಒಬ್ಬ ಕಾರ್ತವೀರನೇಕೆ ಈ ಭುವನದಲ್ಲಿರುವ ಕ್ಷತ್ರಿಯ ರುಂಡಗಳನ್ನು ಚೆಂಡಾಡಿ ಆತನಾದ ಎನ್ನ ತಂದೆಯ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡುವೆ. ಈಗಲೇ ಪ್ರಯಾಣವ ಮಾಡುವೆನ ಜನನಿ, ತಡ ಮಾಡದೆ ನಡೆಸುವನ ಈ ಮಾತನ್ನು ಬೇಗನೆ. ರಾಮ ಅಮ್ಮಯ್ಯ, ಬೇಗನೆ ಹೋಗಿ ಅಧಮನನ್ನು ಕೊಂದು ಬಾ. ನಿನ್ನ ಕಾರ್ಯಕ್ಕೆ ಜಯವಾಗಲಿ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟದಂತಾಗಲಿ ಮಾತೆ. ಬಳಿ ಬಳಿರೇ ಎಲೈ ಸಾರಥಿ, ನಿರಪರಾಧಿಯಾದ ಎನ್ನ ತಂದೆಯನ್ನು ಕೊಂದವನ ಶಿರವನ್ನ ಅರೆಗಡಿಯುವುದಕ್ಕೆ ಈ ಪರಶುರಾಮನು ಧಾವಿಸಿ ಬರುವನ